ಏನು ಸರ್? ಹಾಂ, ದಾಸನಪುರ ನಮ್ಮ ಇಡ್ತಾರಲ್ಲ, ಎಷ್ಟು ನಿಂದ ಅಮೌಂಟ್ ಏನು ಇಷ್ಟು ಕಾಯಸು? ಸರ್ ನಮಸ್ಕಾರ. ನಮಸ್ಕಾರ ಹೇಳ್ರಿ ಸರ್. ನಿಮ್ಮ ಹೆಸರು? ವಿನೋದ್ ಕುಮಾರ್. ಯಾವ ಊರು ಇದು? ದೊಡ್ಡಬೇಳೂರು. ಈ ಊರು ಎಲ್ಲಿ ಬರ್ತಾ ಇದೆ? ಕಲ್ಮಂಗಲ್ ಪಕ್ಕ. ಕಲ್ಮಂಗಲ್ನಿಂದ ಡೇನಿಕೋಟೆ ಹೋಗೋದಾರಿಗೆ ಸೆಂಟ್ರಲ್ ಇರೋದು. ಊರ ಹೆಸರು? ದೊಡ್ಡಬೇಳೂರು. ನಿಮ್ಮ ಓರಿಗಳು? ಇಲ್ಲ, ನಮ್ಮ ಫ್ರೆಂಡರು. ಸರ್ ಓರಿಗಳು ಎಷ್ಟು ವರ್ಷ ಮೇಯಿಸ್ತಾ ಇದ್ದೀರಾ? ಇಲ್ಲಿ ಕಡೆಗೆ ಒಂದು ವರ್ಷ ಮೇಲೆ ಆಗಿರ್ಬೋದು. ಹಾಂ, ರೀಸೆಂಟ್ ಆಗ್ತಾ ಇದ್ದೀರ. ಅಲ್ಲಿಗೆ ಏನು ಸ್ಟೇಜ್ ಆಗಿದೆ? ಇನ್ನೂ ಅಲ್ಲಾಕಿಲ್ಲ, ಅದು 7 ಹೌದಾ? ನಿಮ್ಮ ಬ್ರ್ಯಾಂಡ್ ಏನು ಸರ್? TN ಕ್ರಾಂತಿವೀರ. TN ಕ್ರಾಂತಿವೀರನಾ? ಓರಿಗೆ ಮೇವು ಏನೇನು ಹಾಕ್ತೀರಾ? ನಾರ್ಮಲ್ ಫುಡ್ಡೆ. ಹಾಂ, ಇವಾಗ ಸ್ವಲ್ಪ ಬೂಟ, ಕಲ್ಲೆ ಒಟ್ಟು, ಹಾಂ, ಹಸಿ ಮೇವು ಇವಾಗ್ತಿದೆ. ಹಬ್ಬದ ಟೈಮಾಗ ಸ್ವಲ್ಪ ಚೇಂಜ್. ಹೌದಾ? ಹಬ್ಬದಲ್ಲಿ ಬಿಟ್ಟಿದ್ದೀರಾ? ಇದು ಹಾಕಿದ್ದೀವಿ. ಹಾಂ, ಇನ್ನೂ ಹಾಕಿಲ್ಲ ಇವತ್ತು. ಹೌದಾ? ಎಲ್ಲೆಲ್ಲಿ ಬಿಟ್ಟಿದ್ದೀರಾ? ಈಗ ಗಂಡಲ್ಲಿ ಹಾಂ, ದಾಸನಪುರ, ನಮ್ಮ ಡೇನಿಕೋಟೆ, ನಮ್ಮ ಹೌದಾ? ಕೋಟೆ. 4 ಊರಲ್ಲಿ ಬಿಟ್ಟಿದ್ದೀರಾ? ಹಬ್ಬ ಚೆನ್ನಾಗಿ ಮಾಡಿದ? ಹಬ್ಬ ಚೆನ್ನಾಗಿ ಮಾಡೋದು ಹೋಗಿದ್ದೇವೆ. ಹೌದಾ? ಇವಾಗೊಂದು ಹಬ್ಬಕ್ಕೆ ಬಿಡ್ತಾರಲ್ಲ, ಎಷ್ಟು ನಿಂದ ಅಮೌಂಟ್ ಖರ್ಚಾಗತ್ತೆ ನಿಮಗೆ? ಒಂದು ಹಬ್ಬಕ್ಕೆ ಹೋದ್ರೆ ಹೆಂಗಿರೋಣ ಒಂದು 7,000 7,000 8,000. ಏನೇನು ಕದು? ಹಾಂ, ಹಾಂ, ಹೌದಾ? ಹಾಂ, ಇವಾಗ ಒಂದು ಹಬ್ಬಕ್ಕೆ ಹೋಯ್ತಾನೆ ಅಂದರೆ ಬೆಳಗ್ಗೆ ಎಷ್ಟು ಹೊತ್ಕೋಬೇಕು? ಆ ಟೈಮಿಂಗ್ ಸ್ವಲ್ಪ ಹೇಳ್ತೀರಾ? ಹೋಗ್ಬೇಕಂದ್ರೆ ಬೆಳಗ್ಗೆ 4 ಗಂಟೆ ಎಷ್ಟಿದೆ ಹಾಂ, ಲಾಂಗ್ ಆಗಿದ್ರೆ, ಹಾಂ, ಹತ್ರ ಇದ್ರೆ ಒಂದು 5 ಗಂಟೆ 6 ಗಂಟೆ. ನಮ್ಮ ಲೋಕಲ್ ಹಬ್ಬ ಅಂದ್ರೆ ಎಷ್ಟಿದೆ, ಹಾಂ, ಲಾಂಗ್ ಎಲ್ಲಾನೇ ಇದ್ರೆ 4 ಗಂಟೆ 3:30. ಹೌದಾ? ಓರಿಗಳ ಮೇಲೆ ಏನು ಇಷ್ಟು ಕಾಯಸ್ಸು? ಓರಿಗಳ ಮೇಲೆ ಅಂದ್ರೆ ನಾವು ಆವನಿಂದ ಕಟ್ಟಿರೋದು. ಹೌದಾ? ಹಬ್ಬ ಅಂದ್ರೆ ಇವಾಗೆಲ್ಲ ಹಾಂ, ಕ್ರೇಜ್. ಹಾಂ. ಓರಿ ಹೆಂಗೆ ಮನೆಯಲ್ಲಿ? ಮನೆಗೆಲ್ಲ ಸೈಲೆಂಟು, ಹಾಂ, ಸ್ವಲ್ಪ ಹಬ್ಬದಾಗೆ ಸ್ವಲ್ಪ ಗಲಾಟೆ. ಹೌದಾ? ಇವಾಗ ಒಂದು ಓರಿ ಬಿಡಾಕ ಎಷ್ಟು ಜನ ಬೇಕಾಗಿರ್ತದೆ ನಿಮ್ಗೆ? ಓರಿ ಬೇಸ್ಕೊಟ್ಟು ಹಂಗಂದ್ರೆ ಗಲಾಟೆ ಇದ್ರೆ ಒಂದು 8 ಜನ 10 ಜನ ಇರ್ತೀರಿ. ಹಾಂ, ಗಲಾಟೆ ಇಲ್ಲ ಅಂದ್ರೆ ಒಂದು 4 ಜನ 5 ಜನ. ಹಾಂ, ಹೌದಾ? ಎಷ್ಟು ಜನ ಇದ್ದೀರಾ ನಿಮ್ಮ ಗ್ಯಾಂಗಲ್ಲಿ? ನಮ್ಮ ಗ್ಯಾಂಗ್ ಹೇಳ್ಬೇಕಾದ್ರೆ ತುಂಬಾ ಜನ ಇದ್ದೀವಿ ನಾವು. ಒಂದು ಅಪ್ರಾಕ್ಸಿಮೇಟ್ ಹೇಳಿ. ಹೇಳಕ್ಕಾಗಲ್ಲ. ನಾವು ಒಂದು ಹಬ್ಬಕ್ಕೆ ಹೋದ್ರೆ ಒಂದು 50-60 ಜನ ಬರ್ತಾರೆ. ಅದರಲ್ಲಿ ಮಿಸ್ ಆಗ್ಬೋದು, ಇಲ್ಲ ಸ್ವಲ್ಪ ಜನ ಎಕ್ಸ್ಟ್ರಾ ಆಗ್ಬೋದು. ಅದನ್ನ ಹೇಳಕ್ಕಾಗಲ್ಲ. ಎಲ್ಲಿ ಟಾಪ್ ಹಬ್ಬ ಮಾಡೈತಿ ಈ ವರ್ಷದಲ್ಲಿ? ಈ ವರ್ಷ ಇದು ಡೇನಿಕೋಟೆ, ಹಾಂ, ಹಾಂ, ದಾಸನಪುರ 2 ಹಬ್ಬ. 2 ಹಬ್ಬ ಬಂದು ನಾವು ಹಾಕಿದ ತಕ್ಷಣ ದುರ್ಕೋಟೆದಾಗ ಒಂದೇ ರೌಂಡ್ ಬಿಟ್ಟಿದ್ದು. ಹಾಂ, ಅಲ್ಲಿ ಹಬ್ಬ ಟೈಮಿಂಗ್ ಸೆಟ್ ಆಗಿಲ್ಲ. ಹಾಂ, ಡೇನಿಕೋಟೆದಾಗ 2 ರೌಂಡ್, ದಾಸನಪುರ. ಬಿಟ್ಟಿದ್ದ ಜಾಗದೆಲ್ಲ ಚೆನ್ನಾಗಿ ಟಾಪ್ ಹಬ್ಬ ಮಾಡೈತೆ. ಈ ಜಾಗದಾಗೆಲ್ಲ ಚೆನ್ನಾಗಿ ಬರ್ತದೆ. ಹ್ಞೂ. ಹೆವಿ ಆಗ್ತೀನೋ ಸ್ಪೀಡು. ಓರಿಗೆ ಎಷ್ಟು ಏನು ಕುಚ್ಚ ಪಿಪಿನ? ಇವಾಗ ಖುಷಿ ಕೊಟ್ಟಿರೋದು. ಹಾಂ, ಮುಂದಕ್ಕೆ ನೋಡೋಣ, ಇನ್ನೂ ಲೈನ್ ಎತ್ತಬೇಕು. ಓರಿ ಇವಾಗ ಹಬ್ಬ ಮಾಡಿದ್ದೀರಿ. ಹೌದಾ? ಅಣ್ಣ ಓರಿ ಎಲ್ಲಿ ತಗೊಬಂದಿದ್ದು ನೀವು? ಬೇರ್ಕೆ ಹತ್ರ, ಮೆಣಸಿನಗುಂಡಿ ಹತ್ರ. ಹೌದಾ? ಓರಿ ಏನೇನು ಕೇಳ್ತಾ ಇದ್ದಾರಾ ಸೇಲ್ಸ್ಗೆ? ತುಂಬಾ ಜನ ಕೇಳ್ತಾವ್ರ. ಇವಾಗ ಸದ್ಯಕ್ಕೆ ಕೊಡಲ್ಲ, ಇನ್ನ ಬ್ರ್ಯಾಂಡ್ ಇವತ್ತು ನಾವು ಮಾಡಿದ್ದೀರಿ. ಹಾಂ, ಮುಂದಕ್ಕೆ ನೋಡೋಣ. ಇವಾಗ ಹಬ್ಬಕ್ಕೆ 50 ಜನ 60 ಜನ ಹೋಯ್ತಾರ ಅಂತ ಹೇಳ್ತಾರಲ್ಲ, ಏನು ಇಷ್ಟು ಕಾಯಸ್ ನಿಮ್ಗೆ ಹಬ್ಬದ ಮೇಲೆ? ಬಂದ್ಮೇಲೆ ಕಾಯಸ್ ಅಂದ್ರೆ ನಾವು ಇವಾಗ ನಿಂತೆಲ್ಲ ಇನ್ನೂ ಒಂದು 10 ವರ್ಷದಿಂದ ಹಬ್ಬ ಮಾಡೋರು. ಎಲ್ಲ ನಮ್ಮ ಕೂಡ ಇರೋ ಹುಡುಗರು ಅಷ್ಟೇ, ನಮ್ಮೂರು ಹುಡುಗರು ಅಷ್ಟೇ, ಎಲ್ಲ ಫುಲ್ ಕ್ರೇಜು. ಹಾಂ, ನಮ್ಮ ಎತ್ತು ಬಿಡಕ್ಕೆ ಅವರು ಬರ್ತಾರೆ, ಅವ್ರ ಎತ್ತು ಬಿಡಕ್ಕೆ ನಾವು ಹೋಗ್ತೀರಿ. ಹಾಂ, ಎಲ್ಲ ನಮ್ಮ ಎತ್ತು ಹುಡುಗರ ಹತ್ರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಷ್ಟೇ. ಹೌದಾ? ಇವತ್ತು ನಾವು ಹಬ್ಬ ಹಾಕಿದ್ರೆ ಅವ್ರು ಬರ್ತಾರೆ, ಹಾಂ. ನಾಳೆ ಅವ್ರ ಹಬ್ಬ ಹಾಕ್ತಾವೆ ನಾವು. ಓರಿಗೆ ಏನೇನು ಟ್ರೈನ್ ಅಪ್ ಮಾಡ್ತೀರಾ ನೀವು? ಅವ್ರೀಗ ಇವಾಗ ಏನಿಲ್ಲ, ಹಾಂ, ಹಬ್ಬ ಟೈಮಲ್ಲೇ ಫುಲ್ ಈಸ್ಟ್ ಆಗ್ತಿದೆ. ಹಾಂ, ನೆಕ್ಸ್ಟ್ ರನ್ನಿಂಗು, ಹಾಂ,
ಒಂದು 10 ಟೈಮ್ ಚೇಂಜ್ ಮಾಡ್ತೀವಿ. ಹಾಂ ಹಾಂ ನಾರ್ಮಲ್ ಅಂದ್ರೆ ವಾಕಿಂಗ್ ಡೈಲಿ ತೋಟದ ಹತ್ರ ಹೋಗೋದು ಅದೇ ವಾಕಿಂಗ್ ಆಗುತ್ತೆ. ಹೌದಾ? ಇವಾಗ ಹಬ್ಬಕ್ಕೆ ಸ್ವಲ್ಪ ಡಿಫ್ರೆಂಟ್ ಮಾಡ್ತೀರಿ. ಫುಡ್ಡಲ್ಲೂ ಅಷ್ಟೇ, ಟ್ರೈನಿಂಗ್ ಅಲ್ಲೂ ಅಷ್ಟೇ. ಹಾಂ ಸರ್, ಮುಂಚೆ ಹಬ್ಬಕ್ಕೆ ಈ ಹಬ್ಬಕ್ಕೆ ಏನು ಡಿಫ್ರೆನ್ಸ್ ಇವಾಗ? ಮುಂಚೆ ಹಬ್ಬ ಅಂದ್ರೆ ಬೆಳಗ್ಗೆನಿಂದ ಮಧ್ಯಾಹ್ನ ಗಂಟೆ ಮಾಡೋರು. ಹಾಂ, ಇವಾಗ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ 9 ಗಂಟೆ 10 ಗಂಟೆ ನಿಲ್ತಾರೆ. ಏನು ಕಾರಣ ಸರ್? ಕಾರಣ ಅಂದ್ರೆ ಟೈಮಿಂಗ್ ಸೆಟ್ ಆಗಲ್ಲ. ಹಾಂ ಟೈಮಿಂಗ್ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿ ಇದು ಮಾಡ್ತಾರೆ. ಹಾ. ಬೆಳಗ್ಗೆ ಅಂದ್ರೇನು ತರ ತನಕ ಊರಿಗೆ ಹತ್ಕೋಗಿ ನಾವು ಇಳಿಸಿ ರೆಡಿ ಮಾಡಿ ಹಬ್ಬ ಮಾಡಪ್ಪ ನಮ್ಗೆ ಟೈಮು ಸೆಟ್ ಆಗಲ್ಲ. ಹೌದಾ? ಮುಂದೆ ಆದ್ರೆ 9 ಗಂಟೆಗೆ ಊರಿಗೆ ಹೋದ್ರೆ ಕೂಡ 9 ಗಂಟೆಗೆ ಹಬ್ಬ ಸ್ಟಾರ್ಟ್ ಮಾಡೋರು. ಹಾಂ ಮಧ್ಯಾಹ್ನ 12 ಗಂಟೆ 1 ಗಂಟೆ ಹಬ್ಬ ಮುಗಿಸೋರು. ಹೌದಾ? 2 ರೌಂಡ್ 3 ರೌಂಡ್ ಬಿಡೋರು. ಇವಾಗ ಒಂದೇ ತಾಕು ಹೋದ್ರೆ 1 ರೌಂಡ್ ಬಿಡೋದೇ ಕಷ್ಟ ಹೋಗೋದು. ಹೌದಾ? ಅದು ಎಷ್ಟು ದೂರ ಇರ್ತೈತೆ? ಅದು ನಾರ್ಮಲ್ 100 ಮೀಟ್ರು. ಹಾಂ, ನಮ್ಮ ಲೋಕಲ್ ಎಲ್ಲ 100 ಮೀಟ್ರ್. ಸ್ವಲ್ಪ ದುರ್ಗ ಮಟ್ಟ ಸ್ವಲ್ಪ ಇದಿಲ್ಲ. ಹೌದು.